10 ವರ್ಷ ಮಕ್ಕಳಿಲ್ಲದವ್ರಿಗೂ ಮಕ್ಕಳಾಗಿದೆ. ಕೈ ಕಾಲು ಉರಿ ಸೇರಿಕೊಂಡವ್ರಿಗೆ ಭಗವಂತನ ಹತ್ರ ಬಂದು ಒಂದು ತಡೆ ಓಡಿಸಿದ್ರೆ ಕಂಪ್ಲೀಟ್ ಅವ್ರು ವಾಸಿ ಆಗುತ್ತೆ. ಏನೇ ಕಷ್ಟ ಅಂತ ಬಂದವ್ರಿಗೂ ಭಗವಂತ ಬರಗೈಲಿ ಕಳಿಸಲ್ಲ, ಒಳ್ಳೇದಾಗುತ್ತೆ. ತಿರ್ಕನ್ನ ಅರ್ಚನೆ ಮಾಡ್ತಾನೆ ಭಗವಂತ, ಅರ್ಚನೆ ತಿರ್ಕನ್ ಮಾಡ್ತಾನೆ. ಪವಾಡ ಪುರುಷ ಘನ ನೀಲಿ ಶ್ರೀ ಸಿದ್ದಪ್ಪಾಜಿ ಐಕ್ಯರಾಗಿರುವ ತಾಲೂಕಿನ ಚಿಕ್ಕಲ್ಲೂರು ಶ್ರೀ ಕ್ಷೇತ್ರದಲ್ಲಿ ಗುರುವಾರ ತಡರಾತ್ರಿ ಶ್ರದ್ಧಾ ಭಕ್ತಿಯಿಂದ ಆರಂಭಗೊಂಡ ಚಂದ್ರ ಮಂಡಲೋತ್ಸವ ಪೂಜಾ ಕೈಂಕರ್ಯದೊಂದಿಗೆ 5 ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆಗೊಳ್ಳುವ ಚಿಕ್ಕಲ್ಲೂರು ಜಾತ್ರೆ ಗರಿಗೆದರಿದೆ. ಚಿಕ್ಕಲ್ಲೂರು ಶ್ರೀ ಕ್ಷೇತ್ರದ ಸಿದ್ದಪ್ಪಾಜಿ ದೇಗುಲದ ಎದುರಿನ ಚಂದ್ರಮಂಡಲ ಕಟ್ಟೆ ಮೇಲೆ ಕಳಸಾಕಾರದಲ್ಲಿ ಸಿದ್ಧಗೊಳಿಸಿದ್ದ ಬಿದಿರಿನ ಆಕೃತಿಗೆ ರಾತ್ರಿ 11 ಗಂಟೆ 10 ನಿಮಿಷದಲ್ಲಿ ಬೊಪ್ಪೇಗೌಡನಪುರದ ಧರೆಗೆ ದೊಡ್ಡವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಜ್ಞಾನಾನಂದ ಚನ್ನರಾಜೆ ಅರಸವರು ನೀಲಗಾರ ಪರಂಪರೆಯಂತೆ 1 ಗಂಟೆಗೂ ಹೆಚ್ಚು ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವಮೂರ್ತಿ ಕುಮಾರ್ ರವರು, ಈ ಭಗವಂತನ ಸನ್ನಿಧಿಗೆ ಯಾರೇ ಬಂದರೂ ತಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗುತ್ತವೆ ಎಂದ್ರು. ನಂತರ ಮಾತನಾಡಿದ ಹನೂರು ಶಾಸಕ ಮಂಜುನಾಥ್ ರವರು, ಶ್ರೀ ಸಿದ್ದಪ್ಪಾಜಿಯವರ ಜಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಅಂದುಕೊಂಡಂತೆ ಸಕಲ ಸಿದ್ಧತೆಗಳನ್ನು ಮಾಡಿ ಜನತೆಗೆ ಅನುಕೂಲ ಮಾಡಿದ್ದೇವೆ ಎಂಬ ನಂಬಿಕೆ ನಮಗಿದೆ ಎಂದು ತಿಳಿಸಿದರು. ಪ್ರಸಾದಕ್ಕಾಗಿ ಮುಗಿಬಿಡಬೇಡಿ. ದೇವಸ್ಥಾನದಿಂದ ಅಣಸಿ ದೊರೆತ ತಕ್ಷಣ ಎಲ್ಲ ಸದ್ಭಕ್ತರಿಗೂ ಪ್ರಸಾದವನ್ನು ಪಡೆದುಕೊಳ್ಳಲು ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇದೊಂದು ಪ್ರಾರ್ಥನೆ. ದಯಮಾಡಿ ಸ್ವಾಮಿ ಸಂಪೂರ್ಣ ಎಲ್ಲರಿಗೂ
ನಮಸ್ಕಾರ. 2024 ಚಿಕ್ಕಲ್ಲೂರು ಶ್ರೀ ಗನನೀಲಿ ಸಿದ್ದಪ್ಪಾಜಿಯವರ ಜಾತ್ರೆ ಅಂಗವಾಗಿ ಇವತ್ತು ಮೊದಲನೇ ದಿನ ಪೌರ್ಣಿಮೆಯಂದು ಇವತ್ತು ವಿಶೇಷವಾಗಿ ಚಂದ್ರಮಂಡಲ ಸೇವೆ ಅನ್ನೋದು ಒಂದು ಇಲ್ಲಿಯ ಈ ದಿನದ ಒಂದು ವಿಶೇಷತೆ. ಚಂದ್ರಮಂಡಲ ಸೇವೆ ಅನ್ನೋದು ನಮ್ಮ ಚಿಕ್ಕಲ್ಲೂರಿನ ಪಕ್ಕದ ಗ್ರಾಮದವರಾದ ಶಾಗ್ಯ ಗ್ರಾಮದ ಕೆಲವು ಕುಟುಂಬಗಳ ಒಂದು ಸೇವಾರ್ಥದ ಒಂದು ಕಾರ್ಯಕ್ರಮ ಆಗಿರ್ತದೆ. ಅವತ್ತಿನ ವಿಶೇಷವಾಗಿ ಚಂದ್ರಮಂಡಲೋತ್ಸವದ ಒಂದು ಆಕಾರದಲ್ಲಿ ಬೊಂಬಿನ ಬಿದಿರಿನ ಒಂದು ಪ್ರಾಕಾರವನ್ನು ಕಟ್ಟಿ ಅದಕ್ಕೆ ಮಂಟೇಸ್ವಾಮಿ ಮಠದ ಪಟ್ಟಾಧಿಕಾರಿಗಳು ಬಂದು ಅದಕ್ಕೆ ಅಗ್ನಿಸ್ಪರ್ಶ ಮಾಡೋದೇ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಈ ಒಂದು ಚಂದ್ರಮಂಡಲದ ಒಂದು ಜ್ಯೋತಿ ಯಾವ ಕಡೆ ಪ್ರಖರವಾಗಿ ಉರಿಯುತ್ತೆ ಆ ಕಡೆ ಹೆಚ್ಚಿನ ಮಳೆ ಬೆಳೆ ಆಗುತ್ತೆ ಅಂತ ಜನ ನಂಬಿರ್ತಾರೆ. ಮತ್ತು ಅದೇ ರೀತಿಯಲ್ಲಿ ಇವತ್ತು ಸೇರಿರ್ತಕ್ಕಂಥ ನೀಲ್ಗಾರ ಸಮೂಹ ಸುತ್ತಮುತ್ತಲಿನ ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಈ ಎಲ್ಲ ಭಾಗಗಳಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿರ್ತಾರೆ. ಅವರು ತಮ್ಮ ಜಮೀನುಗಳಲ್ಲಿ ಬಂದಂಥ ದವಸ ಧಾನ್ಯಗಳನ್ನು ತಂದು ಚಂದ್ರಮಂಡಲೋತ್ಸವಕ್ಕೆ ಅದನ್ನು ಅರ್ಪಿಸುವುದು ಇವತ್ತು ವಿಶೇಷವಾದ ಕಾರ್ಯಕ್ರಮ. ಇವತ್ತಿನಿಂದ ಚಿಕ್ಕಲ್ಲೂರಿನ 5 ದಿನದ ಜಾತ್ರೆಗೆ ಚಾಲನೆ ಕೊಡ್ತಾ ಇನ್ನು 5 ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ನಡೆಯುವಂಥ ಜಾತ್ರೆ ಒಂದು ವಿಶೇಷತೆಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ 2 ಮಾತನ್ನು ಮುಗಿಸ್ತೀನಿ. ದರೆಗೆ ದೊಡ್ಡವರು ಸಿದ್ದಪ್ಪಾಜಿ ಜಾತ್ರೆ ಭಾಳ ಒಂದು ವಿಜೃಂಭಣೆ ಮತ್ತು ಜನರ ಒಂದು ಅಭಿಲಾಷೆ ಏನಿತ್ತು ಈ ಜಾತ್ರೆ ಭಾಳ ಒಂದು ಚೆನ್ನಾಗಿ ಆಗಬೇಕು ಅಂತ ಅದರಂತೆ ಸಿದ್ದಪ್ಪಾಜಿ ಇವತ್ತು ಜಾತ್ರೆನ ಭಾಳ ಅರ್ಥಪೂರ್ಣವಾಗಿ ಎಲ್ಲನೂ ಚೆನ್ನಾಗಿ ಆಚರಣೆ ಮಾಡ್ತಿದ್ದಾರೆ. ಏನಿವತ್ತು ಭಕ್ತರು ಆಸೆ ಎತ್ಕೊಂಡು ಬಂದಿದ್ದಾರೆ ಅವರ ಅರಿಕೆಗಳು ಮತ್ತು ಅವರ ಒಂದು ಏನು ಇಷ್ಟಾರ್ಥಗಳನ್ನೆಲ್ಲನೂ ಆ ಸಿದ್ದಪ್ಪಾಜಿ ಅದನ್ನೆಲ್ಲ ಈಡೇರಿಸಿರೋದ್ರಿಂದ ಜನರು ಬಂದು ಅಷ್ಟೇ ಸಂತೋಷವಾಗಿ ಅವರ ಒಂದು ಸೇವೆಯನ್ನು ಸಲ್ಲಿಸಿ ಅವ್ರಿಗೆ ಸದಾ ಅವರ ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನು ಬಯಸ್ತಾ ಆ ಭಗವಂತ ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂಥೇಳಿ ನಾನು ಹಾರೈಸ್ತೇನೆ. ಇವತ್ತು ಎಲ್ಲ ಥರದ ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾರಿಗೂ ಒಂದು ಸಣ್ಣಷ್ಟು ತೊಂದರೆ ಆಗದಿರೋಂಗೆ ಜನಕ್ಕೆ ಇವತ್ತು ಈ ಜಾತ್ರೆ ಚೆನ್ನಾಗಿ ಆಗಬೇಕು ಅಂಥೇಳಿ ನಾವು ಜಿಲ್ಲಾಡಳಿತ ಮತ್ತು ನಾನು ಸಹ ಇಲ್ಲಿದ್ದು ಈ ಜಾತ್ರೆಯನ್ನು ಯಶಸ್ಸುಗೊಳಿಸೋದಕ್ಕೆ ಏನೆಲ್ಲ ಶ್ರಮ ಪಡಬೇಕು ಅದಕ್ಕೆ ಪಡೋದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಹಾಗಾಗಿ ಇವತ್ತು ಈ ಒಂದು ಜಾತ್ರೆ ಭಾಳ ಒಂದು ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕಾರಣೀಭೂತರಿಗೆ ನಾನು ಅಭಿನಂದಿಸ್ತೇನೆ. ನಮಸ್ಕಾರ.